ಕಾಂಚನಾರ ಗ್ಲ್ಯಾಂಡ್ ಸ್ಟೇಪಲ್ಲೇ ಇರುತ್ತೆ ನೋಡಿ. ನಮ್ಮ ಕುತ್ತಿಗೆಯಲ್ಲಿ ಕಾಂಚನಾರ ಇದು ಹೀಗೆ ಇದು ಥೈರಾಯ್ಡ್ ಗ್ಲ್ಯಾಂಡ್ ಹೀಗೆ ತಾನೇ ಇರೋದು. ಸೊ ಥೈರಾಯ್ಡ್ ಗ್ಲ್ಯಾಂಡ್ನ ಶೇಪಲ್ಲೇ ಇರುತ್ತೆ. ಅಷ್ಟೇ ಅಲ್ಲದೆ ಇದು ಥೈರಾಯ್ಡ್ ಸಮಸ್ಯೆಯಲ್ಲಿ ಮತ್ತು ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆಗಳು ಆದಾಗ ಆ ಗಡ್ಡೆಗಳನ್ನು ಗಂಟುಗಳನ್ನು ಕರಗಿಸುವ ಕೆಲಸ ಈ ಒಂದು ಕಾಂಚನಾರ ಮಾಡುತ್ತೆ. ಇದರಲ್ಲಿ ಯೂಸ್ಫುಲ್ ಪಾರ್ಟ್ ಆ್ಯಸ್ ಯು ಆಲ್ ಕ್ಯಾನ್ ಸಿ ಬಾರ್ಕ್. ಅದರ ಬಾರ್ಕ್ಗಳನ್ನು ತೆಗೆದು ಅದರ ತೊಗಟೆಯಲ್ಲಿ ಔಷಧೀಯ ಗುಣ ಇರೋದು. ಇಡೀ ಕಾಂಡದಲ್ಲಿ ಅಲ್ಲ, ತೊಗಟೆಯಲ್ಲಿ ಮಾತ್ರ. ಇದರ ತೊಗಟೆಯನ್ನು ಈ ರೀತಿಯಾಗಿ ತೆಗೆದು ನೋಡಿ. ಹೀಗೆ ತೆಗೆದಾಗ ಈ ತೊಗಟೆ ಏನು ಬರುತ್ತಲ್ವ, ಸೊ ಈ ತೊಗಟೆಯಲ್ಲಿ ಔಷಧಿ ಇರೋವಂಥದ್ದು ಈಗ ನೀವೇನು ನೋಡ್ತಾ ಇದ್ದೀರಾ. ಸೊ ಇದನ್ನು ಔಷಧಿಯಾಗಿ ಬಳಸೋದು. ಇಲ್ಲಿ ಈಗ ಔಷಧಿಗಾಗಿ ನೋಡಿ, ಇದೆಲ್ಲ ಹಳೆ ತೆಗೆದಿದ್ದು ಈಗ ಮತ್ತೆ ಪುನಃ ಬೆಳೆದು ಬರ್ತಾ ಇದೆ. ಸೊ ಅದರಲ್ಲಿಯೇ ಔಷಧಿ ಇದು ಮತ್ತೆ ಬರುತ್ತೆ. ಈಗ ಇಲ್ಲಿ ತೆಗೆದಿದ್ದಾರೆ, ಇಲ್ಲೂ ಮತ್ತೆ ಬೆಳೆದು ಬರುತ್ತೆ. ಬೆಳೆದು ಬಂದಮೇಲೆ ಅದನ್ನ ತೆಗಿಬೋದು. ಆ ರೀತಿಯಾಗಿ ತೊಗಟೆಯನ್ನು ತೆಗೆದ್ಮೇಲೆ ಅದರ ಮೇಲೆ ಮತ್ತೆ ಕವಚಗಳು ಬೆಳೀತಾ ಬರುತ್ತೆ. ಅದನ್ನು ನಾವು ಔಷಧಿಗಾಗಿ ತೆಗೆದುಕೊಳ್ಬೋದು. ಹಾಗೆ ಇದರಲ್ಲಿ ಪಾಟ್ಸ್ಗಳಾಗುತ್ತೆ. ಅಲಸಂದಿ ಫಾಲ್ಸ್ ಇದ್ದ ಹಾಗೆ, ಅವರೆಕಾಳು ಪಾಟ್ಸ್ ಇದ್ದ ಹಾಗೆ ಪಾಟ್ಸ್ಗಳು ಬರುತ್ತೆ. ಎಳೆ ಪಾಟ್ಸ್ಗಳು ಎಡಿಬಲ್, ತಿನ್ಬೋದು. ಅದನ್ನು ಸ್ವಲ್ಪ ಕಹಿ ಹೊಡೆಯುತ್ತೆ, ಆದರೆ ನಾವು ಪಲ್ಯ ಎಲ್ಲ ಮಾಡಿ ತಿನ್ಬೋದು. ಫ್ಲವರ್ಸ್ಗಳು ಪಿಂಕಿಶ್ ಕಲರಲ್ಲಿ ಫ್ಲವರ್ಸ್ ಬರುತ್ತೆ, ಗುಲಾಬಿ ಬಣ್ಣದ ಫ್ಲವರ್ಗಳು ಬರುತ್ತೆ, ಅದು ಕೂಡ ಎಡಿಬಲ್, ಅದನ್ನು ಕೂಡ ತಿನ್ಬೋದು. ಹಾಗೆ ಅದರಲ್ಲಿ ನ್ಯಾಚುರಲ್ ಪಿಂಕ್ ಕಲರ್ ಕೂಡ ನಾವು ಎಡಿಬಲ್ ಇದು ಫುಡ್ ಕಲರ್ ಥರ ಇದರ ಪಿಂಕ್ ಹೂಗಳೇನಿದೆ ಅದನ್ನು ಬಳಸಿ ನಾವು ನ್ಯಾಚುರಲ್ ಕಲರ್ಸನ್ನು ಕೂಡ ತಯಾರಿಸ್ಕೊಳ್ಬೋದು. ಸೊ ಕಾಂಚನಾರ ಸಸ್ಯ ನಿಮ್ಮ ದೇಹದಲ್ಲಿರೋ ಎಲ್ಲ ಗಂಟುಗಳಿಗೆ ಏನೇನು ಗಂಟು ಇದ್ದರೆ ಆ ಗಂಟನ್ನು ಕರಗಿಸ್ಲಿಕ್ಕೆ, ಅದು ಫೈಬ್ರಾಯ್ಡ್ ಇರ್ಬೋದು, ಗಾಯ್ಟರ್ ಇರ್ಬೋದು, ಯಾವುದೇ ಗಂಟುಗಳನ್ನು ಕರಗಿಸ್ಲಿಕ್ಕೆ ತುಂಬ ಸಹಕಾರಿ. ಅಷ್ಟೇ ಅಲ್ಲದೆ ಥೈರಾಯ್ಡ್ ಫಂಕ್ಷನನ್ನು ನಾರ್ಮಲ್ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ.